ಒಂದು ಬಂತು ಪ್ರಿಸ್ಕ್ರಿಪ್ಷನ್ ಬಂತು ಅಂದ್ರೆ 50 ಲಕ್ಷ ಅವ್ರು ಕೊಟ್ಟಿದ್ದಾರೆ ಅನ್ನೋ ತರ ಆರೋಪ ಮಾಡಿದ್ದಾರೆ ಅನ್ನೋ ಬಟ್ ಇವಾಗ ನೀವೇನ್ ಹೇಳ್ತೀರಾ ನಾನು ಅದನ್ನ ಆರೋಪ ಮಾಡಿಲ್ಲ ಬಟ್ ನಾನು 50 ಲಕ್ಷ ಹೇಗ್ ಬಂತು ಅಂತ ಕೇಳ್ತಾ ಇದೀನಿ ಅಂತ ಸೊ ಈಗ ಆರೋಪ ಮಾಡೋದಕ್ಕೂ ಕ್ವಶನ್ ರೈಸ್ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ತಗೊಂಡಿದ್ದೇನೆ ಹೆಂಗ್ ಬಂತು ಅನ್ನೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ನಾನು ಯಾವುದೇ ವಿಡಿಯೋನ ಸೂಕ್ಷ್ಮ ಗಮನಿಸಿದ್ರೆ ಎಲ್ಲಿಂದ ಬಂತು ಇದೇ ಚಂದನ್ ಗೌಡ್ರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅವರ ಬಟ್ಟೆ ಅಂಗಡಿ ಓಪನಿಂಗ್ ಹೋಗಿದಾಗ ನಾನು ಎಷ್ಟಾಯ್ತು ಅಂತ ಎಷ್ಟು ಹಣ ಆಯ್ತು ಅಂತ ಕೇಳಿದ್ರೆ 45 ರಿಂದ 50 ಲಕ್ಷ ಅಂತಂದ್ರು. ಇದೇ ಚಂದನ್ ಗೌಡ್ರು ಒಂದು MP ಎಲೆಕ್ಷನ್ ಅಲ್ಲಿ ಚೈನ್ ಅಡ ಮಾಡಿದ್ರು. ಇಷ್ಟು ಕಡಿಮೆ ಅವಧಿಯಲ್ಲಿ 40-50 ಲಕ್ಷ ದುಡ್ಡಿಲ್ಲ ಅಂತಂದ್ರು ಹೆಂಗೆ ಅಂತ ನಾನೊಂದು ಪ್ರಶ್ನೆ ಮಾಡಿದೆ, ಎಲ್ಲಿಂದ ಬಂತು ಅಂತ. ಎಲ್ಲೋ ಒಂದ್ ಕಡೆ ನಾನೇನೋ ಒಂದು ಕಾರ್ ಪರ್ಚೇಸ್ ಮಾಡಿದೆ, ನಾನೇನೋ ಒಂದು ಮನೆ ಪರ್ಚೇಸ್ ಮಾಡಿದೆ, ನಾನೇನೋ ಒಂದು ಬಟ್ಟೆ ಶಾಪ್ ಓಪನ್ ಮಾಡ್ತೇನೆ ಅಂತ ತಕ್ಷಣ ಸುಮ್ನೆ ನಿನ್ಗೆ ಎಲ್ಲಿಂದ ಬಂದು ದುಡ್ಡು ಅಂತ ಅದನ್ನ ಬೇರೆ ಯಾವುದೋ ಒಂದು ವಿಷಯಕ್ಕೆ ಲಿಂಕ್ ಮಾಡಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ? ಸರ್, ಈ ವಿಚಾರದಲ್ಲಿ ಈಗ ನಮ್ಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಆಗಿದೆ, ಅವರ ಪರ್ಸನಲ್ ಆಗಿ ಯಾವ್ದು ಮಾತಾಡಬಾರ್ದು ಅಂತ. ಸೊ ಪರ್ಸನಲ್ ಆಗಿ ಏನೇ ಈಗ ಅವರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ, ಕೇಳ್ಕೊಳ್ಳಿ. ಇದ್ರ ಬಗ್ಗೆ ಪರ್ಸನಲ್ ಆಗಿ ಏನು ಹೋಗ್ಬಾರ್ದು ಅಂತ ನಮಗೂ ವಾರ್ನಿಂಗ್ ಮಾಡಿದ್ದಾರೆ, ಅವ್ರಿಗೂ ವಾರ್ನಿಂಗ್ ಮಾಡಿದ್ದಾರೆ. ಪರ್ಸನಲ್ ಆಗಿ ಹೋಗಲ್ಲ. ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ನೀವು ನೋಡಿರ್ಬೋದು ಧರ್ಮಸ್ಥಳದ ಕೇಸು ದಿನಕ್ಕೊಂದು ತಿರುವು ಪಡ್ಕೋತಾ ಇದೆ. ಅದ್ರ ಜೊತೆಗೆ ಇವಾಗ ಯೂಟ್ಯೂಬರ್ಗಳ ಮೇಲೆ ಒಂದ್ ಸ್ವಲ್ಪ ಹಲ್ಲೆ ಆಗಿತ್ತು. ಅದಾದ ಮೇಲೆ ಮತ್ತೆ ಚಂದನ್ ಗೌಡ ಅನ್ನೋರ ಮೇಲೆ ಒಂದು 50 ಲಕ್ಷವನ್ನ ತಗೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಸೊ ಆ ಆರೋಪನ ಮಾಡಿದಂಥವ್ರು ಅಂದ್ರೆ ನಮ್ಮ ಜೊತೆ ಇದ್ದಾರೆ, ಅಂದ್ರೆ ಸುಮಂತ್ ಅಂತ ಇನ್ನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತೆ ಇನ್ನೊಬ್ಬ ಯೂಟ್ಯೂಬರ್. ಇವತ್ತು ವಿಚಾರಣೆ ಇತ್ತು ಸ್ಟೇಷನ್ ಅಲ್ಲಿ, ಏನೆಲ್ಲ ಆಯ್ತು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನೀವು ಅವ್ರ ಪರ ವಕೀಲರು ನರೇಶ್ ಅಂತ. ಏನೆಲ್ಲ ಆಯ್ತು ಸರ್ ಡಿಸ್ಕಷನ್? ಈಗ ಆರೋಪ ಮಾಡಿದ್ರು, ಸೊ ಆರೋಪ ಮಾಡಿದ್ರು ಅದೇ ಸ್ಟ್ಯಾಂಡ್ ಅಲ್ಲಿ ಇದಾರಾ ಅಥವಾ ಯಾವ ತರ ಆಗಿದೆ ಇವಾಗ ಕೇಸ್? ಸುಮಂತ್ ಒಬ್ಬ ಸೊಸೈಟಿಲಿ ವಿಸಲ್ ಬ್ಲೋವರ್ ಆಗಿ ಅವನೊಂದು ಆಪಾದನೆ ಮಾಡಿದ್ದಾನೆ, ಅಂದ್ರೆ ಒಂದು ಇಶ್ಯೂ ರೈಸ್ ಮಾಡಿದ್ದಾನೆ, ಕ್ವಶನ್ ರೈಸ್ ಮಾಡಿದ್ದಾನೆ ಕಂಪ್ಲೇಂಟ್ಗೆ. ಅದಕ್ಕೆ ಇವತ್ತು ಸ್ಟ್ಯಾಂಡ್ ಆಗಿದ್ದಾನೆ ಅವನು. ಅದಕ್ಕೆ ಪೂರಕವಾಗಿ ಏನ್ ದಾಖಲೆ ಅವನಿಗೆ ಇದೆ ಅದು ಕೊಟ್ಟಿದ್ದಾನೆ ಇವತ್ತು. ಅಂದ್ರೆ ಇವಾಗಲೂ ಅವರು ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ಅಂದ್ರೆ ಮೀನ್ಸ್ ಅವರು 50 ಲಕ್ಷ ತಗೊಂಡಿದ್ದಾರೆ ಅಂತ ಯಾವ ರೀತಿ ಆರೋಪ ಅದು? ಅವರು 50 ಲಕ್ಷ ತಗೊಂಡಿದ್ದಾರೆ ಅಂತ ಯಾವ ವಿಡಿಯೋದಲ್ಲೂ ಹೇಳೇ ಇಲ್ಲ. ಅದು ಬೇರೆಯವ್ರ ಪರ್ಸೆಪ್ಷನ್ ಅಲ್ಲಿ ಆತರ ಕಂಪ್ಲೇಂಟ್ ಆಗಿರೋದು ಬಿಟ್ರೆ, ಸುಮಂತ್ ಅವರು ಹೇಳಿರೋದು 50 ಲಕ್ಷ ಎಲ್ಲಿಂದ ಬಂದಿದೆ ಅಂತ ಹೇಳಿದಾರೆ ಅವರು. ಅವ್ರು ಇದಕ್ಕಿಂತ ಮುಂಚೆ ಆ ವಿಡಿಯೋದಲ್ಲೇ ಹೇಳಿದ್ದಾರೆ, ನನ್ಗೆ ಈ ತರ ಆಫರ್ ಬಂದಿದೆ, ಧರ್ಮಸ್ಥಳ ಟೂಲ್ ಕಿಟ್ ಏನ್ ನಡೀತಾ ಇದೆ ಅಲ್ಲ, ಧರ್ಮಸ್ಥಳ ವಿರುದ್ಧವಾಗಿ ನಾನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದರ ಪರವಾಗಿರೋರು ಒಬ್ಬ ಯೂಟ್ಯೂಬರ್ ಒಬ್ಬ ಅವ್ನಿಗೆ ಆಫರ್ ಮಾಡಿದ್ದಾರೆ, ಧರ್ಮಸ್ಥಳ ವಿರೋಧವಾಗಿ ಮಾತಾಡು, ನಿಂಗೆ ದುಡ್ಡು ಕೊಡ್ತೀನಿ, ಉಳಿಸ್ಕೊಳ್ತೀನಿ, ಧರ್ಮಸ್ಥಳದ ಉಳ್ಕೊಳಕ್ ಇದ್ ಮಾಡ್ತೀನಿ. ಇವಾಗೇನೋ ಮೊನ್ನೆ ಧರ್ಮಸ್ಥಳದಲ್ಲಿ ಯಾರೋ ಹಲ್ಲೆ ಆಗಿರೋದಕ್ಕೆ, ಅವ್ರು ಯೂಟ್ಯೂಬ್ ಅಲ್ಲಿ ಹಲ್ಲೆ ಆಗಿರೋದಕ್ಕೆ ಕ್ಯಾಮ್ರಾ ಕೊಡ್ಸಿದ್ದಾರೆ, ನೀನು ಬಂದಿದ್ರೆ ನಿಂಗೂ ಈ ತರ ಹೊಸ ಕ್ಯಾಮ್ರಾ ಕೊಡ್ಬೋದಾಯ್ತಲ್ಲ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಸುಮಂತ್ ಅವರು ಯೋಚನೆ ಮಾಡಿ ಒಂದು ಹಿಂದೂ ಕ್ಷೇತ್ರಕ್ಕೆ ಟಾರ್ಗೆಟ್ ಮಾಡ್ತಾರೆ, ಇದು ಖಂಡಿತ ಇದು ಟೂಲ್ ಕಿಟ್ ಇದು, ಈ ತರ ಯೂಟ್ಯೂಬರ್ ಏನಕ್ಕೆ ದುಡ್ಡು ಕೊಡ್ತಾರೆ, ಇವರು ಏನಕ್ಕೆ ಕ್ಯಾಮ್ರಾ ಕೊಡಿಸ್ತಾರೆ, ಎಲ್ಲಿಂದ ಬರ್ತದೆ ಇಷ್ಟು ಜನ ಯೂಟ್ಯೂಬರ್ಸ್ಗೆ ದುಡ್ಡು ಅನ್ಬಿಟ್ಟು ಅದನ್ನ ವಿಸಲ್ ಬ್ಲೋವರ್ ಆಗಿ ಅವರು ಒಂದು ಒಪಿನಿಯನ್ ಹೇಳಿರೋದು ಅವರು ಅದನ್ನ. ಸೊ ಅಂದ್ರೆ ಇವರು ಏನು ಅಭಿ ಅವರು ಅಂತ ಯಾರೋ ವ್ಯಕ್ತಿ ಹೇಳಿದಾರೋ, ಸೊ ಆ ಒಂದು ಮಾತಿನ ಮೇಲೆ ಬದ್ಧರಾಗಿ ಆರೋಪ ಮಾಡಿರೋದು. ಖಂಡಿತ ಹೌದು. ಸೊ ಅಂದ್ರೆ ಅವ್ರಿಗೆ ಕ್ಯಾಮ್ರಾ ಕೊಡ್ಸಿರೋದು ನಿಜನಾ? ಹೌದು, ಯಾಕಂದ್ರೆ ಅವ್ರು ಹೇಳಿದ್ದಾರೆ ಕ್ಯಾಮ್ರಾ ಕೊಡ್ಸಿದ್ದಾರೆ ಅಂತಂದ್ರೆ, ಕ್ಯಾಮ್ರಾ ಯಾರು ಕೊಡ್ಸಿದ್ದಾರೆ, ಏನ್ ಕೊಡ್ಸಿದ್ದಾರೆ ಹೇಳ್ಬೋದಾ? ಏನಾಗುತ್ತೆ ಸರ್, ಒಂದು ಕೇಸ್ ಅಂದ್ರೆ ಇದು ಅಭಿ ಯಾರಿದ್ದಾರೆ ಇವತ್ತು SIT ಇನ್ವೆಸ್ಟಿಗೇಷನ್ ನಡೀತದೆ, ಅವ್ರದ್ದು ಮತ್ತೆ ಇದು ಆಗಿರೋದು ಕನ್ವರ್ಸೇಷನ್ ಆಗಿರೋದು. ಸೊ ಅಭಿಯವರೇ ಹೇಳ್ಕೊಂಡಿರಂಗೆ ನಾವು ನಂಬಲೇಬೇಕಾಗತ್ತಲ್ವಾ, ನಾವು ಅಭಿನ ನಂಬಲೇಬೇಕಲ್ವಾ? ಇದವ್ರಿಗೆ ಯುನೈಟೆಡ್ ಮೀಡಿಯಾದಲ್ಲಿ ಹಂಗಾರೆ ಅವ್ರ ಸಬ್ಸ್ಕ್ರೈಬರ್ ಹಂಗಾರೆ ನಂಬಾರ್ದ? ಹಂಗಂದ್ರೆ ಜನ ಇದವ್ರಿಗೆ ಏನ್ ತೋರಿಸಿದಾರೆ ಅವರು ಆ ಮೀಡಿಯಾದಲ್ಲಿ ನಂಬಲೇಬಾರ್ದ ಅವರು? ಕರೆಕ್ಟ್ ಅಲ್ಲ? ಇದೇ ಸುಜಾತಾ ಭಟ್ ವಿಷಯದಲ್ಲೂ ಕೂಡ ಅವರೇ ಹೋಗ್ಬಿಟ್ಟು ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾರ, ಅವರು ಈ ತರ ಅನನ್ಯ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಇದೇ ಅಭಿಯವರು ಹೇಳ್ತಾರಲ್ಲ, ಅಮ್ಮ ಇಲ್ಲಮ್ಮ ಮಾತಾಡಿ ಅಮ್ಮ ಅಂತ ಎದುರಿಸ್ತಾರ ಅಂತ ಒಂದು ವಿಡಿಯೋ ಕೂಡ ಇದೆ, ನಾನು ಗಮನಿಸಿದ್ರೆ ಇದೆ. ಸೊ ಯಾವ್ದು ನಂಬಾರ್ದ ಹಂಗಂದ್ರೆ? ಅಲ್ಲ, ನಾನ್ ನಂಬಾರ್ದು ಅಂತ ಹೇಳಿಲ್ಲ ಸರ್, ಯಾರ್ದೋ ಒಬ್ಬ ಮಾತನ್ನ ಕೇಳಿ ಒಬ್ಬ ಇನ್ನೊಬ್ಬ ವ್ಯಕ್ತಿ ಮೇಲೆ ಗೊತ್ತಿಲ್ದೇನೆ ಅಲಿಗೇಷನ್ ಮಾಡೋದು ತಪ್ಪಲ್ವಾ? ಇಲ್ಲ, ಆತರ ಅಲ್ಲ. ಸೊಸೈಟಿಲಿ ಇನ್ನು ತುಂಬಾ ಜನ ಇವ್ರಿಗೆ ಏನ್ ಬಂದಿದೆ, ಕಮೆಂಟ್ಸ್ ಬಂದಿದೆ, ಆತರ ಇವ್ರಿಗೆ ಹೇಳಿದ್ದಾರೆ. ಎಲ್ಲರ ಒಟ್ಟಾರ ಅಭಿಪ್ರಾಯ ಆಗಿ ಒಂದು ಧ್ವನಿ, ಸಮಾಜದ ಒಂದು ಧ್ವನಿ ಆಗಿದ್ದಾರೆ ಸುಮಂತ್ ಅವರು ಬಿಟ್ಟು. ಓಕೆ, ಇವಾಗ ಸೊ ಸಪೋಸ್ ಈಗ ಅವ್ರಿಗೆ ಒಂದು ಇದಾಗಿದೆ ಅಂದ್ರೆ ಅವರ ಇಮೇಜ್ ಡ್ಯಾಮೇಜ್ ಆಗಿದೆ, ಯಾಕೆಂದ್ರೆ ಅವ್ರದ್ದು ಯಾವ್ದೋ ಒಂದು ವ್ಯೂವರ್ಸ್ ಇದ್ರು, ಪ್ಲಸ್ ಅವ್ರದೊಂದು ಬಿಸ್ನೆಸ್ ಇತ್ತು. ಎಸ್ಪೆಷಲಿ ಬಿಸ್ನೆಸ್ಗೆ ಏನಾದ್ರು ಡ್ಯಾಮೇಜ್ ಆದ್ರೆ ಕಸ್ಟಮರ್ಸ್ ಬರೋದಿಲ್ಲ, ಓ ಈ ಬಟ್ಟೆ ಅಂಗಡಿನ ಈ ರೀತಿ ಮಾಡಿದ್ದ, ಸೊ ಒಂದಿಷ್ಟು ಕನ್ಫ್ಯೂಷನ್ ಬಂದಾಗ ಸೊ ಅವ್ರಿಗೆ ಬಿಸ್ನೆಸ್ ಅಲ್ಲಿ ನಷ್ಟ ಆಗುತ್ತೆ. ಸೊ ಆ ನಷ್ಟದ ಮೇಲೆ ಅವ್ರು ಏನಾದ್ರು ಸಪೋಸ್ ಮುಂದಿನ ಕೇಸ್ ಹಾಕಿದ್ರೆ ಅದನ್ನ ಫೇಸ್ ಮಾಡಕ್ಕೆ ಇವ್ರು ರೆಡಿ ಇದಾರೆ? ಸರ್, ಒಬ್ಬ ಲಾಯರ್ ಆಗಿ ಹೇಳ್ತೀನಿ, ಸುಮಂತ್ ಹೇಳಿರೋದು ಡಿಫಾಮೇಷನ್ ಆಗಲ್ಲ ಆಕ್ಚುಲಿ, ಅದು ಪರ್ಸೆಪ್ಷನ್, ಅದು ಡಿಫಾಮೇಷನ್ ಆಗಲ್ಲ. ಹೆಂಗೆ ಲಾಸ್ ಆಗುತ್ತೆ ಅವ್ರಿಗೆ? ಅಲ್ಲ, ಅವ್ರು ಕೆಲವೊಂದ್ ಕಡೆ ಹೇಳ್ಕೊಂಡಿದ್ದಾರೆ, ಅಂದ್ರೆ ಈಗ ನನಗೆ ಇಮೇಜ್ ಡ್ಯಾಮೇಜ್ ಆದ್ರಿಂದ ನನ್ನ ಬಿಸ್ನೆಸ್ ಲಾಸ್ ಆಗುತ್ತೆ. ನಾನು ಇದಕ್ಕೆ ಅಗ್ರಿ ಆಗಲ್ಲ ಒಬ್ಬ ಲಾಯರ್ ಆಗಿ. ನಾನು ಮುಂದಿನ ದಿನದಲ್ಲಿ ನೋಡೋಣ ಸರ್ ಅದ್ರ ಬಗ್ಗೆ. ಸರ್, ಒಂದ್ ವೇಳೆ ಅವ್ರೇನೋ ಮುಂದಿನ ಹಂತಕ್ಕೆ ಹೋದ್ರೆ ಇವರಲ್ಲಿ ಎವಿಡೆನ್ಸ್ ಇದೆಯಾ ಸರ್, ಅಂದ್ರೆ ಸಬ್ಮಿಟ್ ಮಾಡ್ಲಿಕ್ಕೆ? ಸುಮಂತ್ ಅವ್ರು ಇವಾಗೂ ಅದೇ ಹೇಳ್ತಾರೆ, ಸತ್ಯದ ಪರವಾಗಿ ನಿಂತ್ಕೊಳ್ತೀನಿ ಅಂತ. ಅವ್ರ ಕೇಸ್ ಹಾಕ್ದಾಗ ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕಲ್ಲ, ದರ್ ಇಸ್ ನೋ ಆಪ್ಷನ್ ಫಾರ್ ಸುಮಂತ್ ಅಲ್ಲ. ಅವ್ರು ನಾಳೆ ಕೋರ್ಟ್ ಹಾಕಿದಾಗ ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕಲ್ಲ, ಹಂಗಾಗಿ ಮಾಡ್ತಾರೆ ಬಿಟ್ರೆ ಇವರೇ ಹೋಗಿ ಇನ್ನೊಂದು ಕೇಸ್ ಹಾಕ್ತಾರೆ ಅಂತ ಹಾಕಕ್ಕಾಗಲ್ಲ. ಅಂದ್ರೆ ಇವ್ರ ಕಡೆಯಿಂದ ಇನ್ಯಾವುದೇ ರೀತಿ ಅವ್ರಿಗೆ ಇದಾಗೋದಿಲ್ಲ, ಅಂದ್ರೆ ಮೀನ್ಸ್ ನೆಕ್ಸ್ಟ್ ಮುಂದುವರಿ ಅಂತದಾಗ್ಲಿ ಕೇಸು, ಅಂದ್ರೆ ಮುಂದೆ ಹೋಗೋದಿಲ್ಲ ಕೇಸಲ್ಲಿ ಇವ್ರ ಕಡೆಯಿಂದ?
ಪರ್ಸನಲ್ ಅಲಿಗೇಷನ್ ಮಾಡೋದಿಲ್ಲ. ಒಬ್ಬ ವಿಸಲ್ ಬ್ಲೋವರ್ ಆಗಿ ನಿಜವಾಗ್ಲೂ ಧರ್ಮಸ್ಥಳ ಟೂಲ್ ಕಿಟ್ ಏನಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಆಚೆ ತಗೋಬರ್ತೀನಿ ಅಂತಾನೆ ಹೇಳಿದ್ದಾರೆ ಈಗ ಸುಮಂತ್ ಅವರು. ಸರ್ ನಿನ್ನೆ ಅವ್ರು ಕಂಪ್ಲೇಂಟ್ ಕೊಡಕ್ ಬಂದಾಗ ಇವರು ಬಂದಿರಲಿಲ್ಲ. ಸೊ ನಾನು 3 ದಿನ ಟೈಮ್ ಕೊಟ್ಟಿದ್ದೇನೆ, ಅವರಿಗೆ ಕಾಲಾವಕಾಶ ಕೊಟ್ಟಿದ್ದೆ. ಅಷ್ಟರೊಳಗಡೆ ಇವ್ರು ಪ್ರೂವ್ ಮಾಡಬೇಕಿತ್ತು. ನಾನು 50 ಲಕ್ಷ ತಗೊಂಡಿರೋದು ನಿಜವೇ ಆಗಿದ್ರೆ ಅಷ್ಟರೊಳಗಡೆ ಪ್ರೂವ್ ಮಾಡಬೇಕಿತ್ತು. ನಾನು ಅವಕಾಶ ಕೊಟ್ಟಿದ್ದೆ, ಸೊ ಪ್ರೂವ್ ಮಾಡಲಿಲ್ಲ. ಸೊ ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದೀನಿ, ಸೊ ಅಲ್ಲಿಗೂ ಬರ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ನೆನ್ನೆ ಏನಾಗಿದೆ, ಅದು ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು ಅವ್ರಿಗೆ, ಅಥವಾ ಸುಮಂತ್ ಮೇಲೆ ಅಪಪ್ರಚಾರ ಮಾಡ್ತಾ ಇರ್ಬೋದು. ಸುಮಂತ್ ನಾವು ಒಬ್ಬ ವಿಸಲ್ ಬ್ಲೋವರ್ ಆಗಿ ಇನ್ನೊಂದ್ಸತಿ ಸತ್ಯ ಹೇಳ್ತಾ ಇರ್ಲಿ ಅಂತ ಎದುರಿಸೋದಕ್ಕೂ ಅದಾಗಿರ್ಬೋದು. ಘಟನೆ ನಡೆದಿರೋದೇನು, ಸ್ಟೇಷನ್ ಅಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬರ್ಬೇಕಾಗಿತ್ತು. ಅದಾದ್ಮೇಲೆ ನಮ್ಗೆ ತಿರ್ಗಾ ಕಾಲ್ ಬಂತು. ನಮ್ಗೆ ಮೇ ಬಿ ಬಂದೋಬಸ್ತ್ ಡ್ಯೂಟಿಗೆ ಹೋಗಿದ್ರು. ಮದ್ದೂರಲ್ಲಿ ಏನ್ ಇನ್ಸಿಡೆಂಟ್ ಆಗಿದೆ, ಮೇ ಬಿ ಇಲ್ಲಿ ಈ ಸ್ಟೇಷನ್ ಇಂದ ಹೋಗಿರ್ಬೋದು. ನಮಗೆ ಸ್ಟೇಷನ್ ಅವ್ರು ಹೇಳಿದ್ರು ಬಂದೋಬಸ್ತ್ ಡ್ಯೂಟಿಗೆ ಹೋಗ್ತಾ ಇದೀವಿ ಅಂತ ಹೇಳಿರೋದು. ಸ್ಟೇಷನ್ ಅವ್ರು ಹೇಳಿದ್ರೆ ನಾವು ಬರೋ ಅವಶ್ಯಕತೆ ಇರ್ಲಿಲ್ಲ. ಇವತ್ತು ಬರಕ್ ಹೇಳಿದರೆ ನಾವು ಬಂದ್ಬಿಟ್ಟು ಏನು ವಿಚಾರಣೆ ಎದುರಿಸ್ತಿದ್ದಾರೆ ಅವರು. ಆ ಕಂಪ್ಲೇಂಟ್ಗೆ ಏನ್ ಬೇಕೋ ಪೂರಕವಾದ ದಾಖಲೆಗಳನ್ನ ಒದಗಿಸಿದೀವಿ. ಸುಮಂತ್ ಅವ್ರನ್ನ ಒಂದಿಷ್ಟು ಮಾತಾಡ್ಸೋಣ. ಸುಮಂತ್ ಅವ್ರು, ಆಕ್ಚುಲಿ ನಿಮಗೆ ಮುಂಚೆ ನೀವು ನಿಮ್ದೇನು ಯೂಟ್ಯೂಬ್ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಸೊ ನೀವು ಕೆಲವರು ಒಂದು ವಾದ ಮಾಡ್ತಾರೆ, ಇವ್ರು ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ ಇದ್ರು, ಇವ್ರು ದೊಡ್ಡವ್ರ ಮೇಲೆ ಏನಾದ್ರು ಆರೋಪ ಮಾಡಿದ್ರೆ ನಾನು ಸ್ವಲ್ಪ ಬೆಳಿತೀನಿ, ವ್ಯೂಸ್ಗೋಸ್ಕರ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಸೊ ಇದಕ್ಕೇನ್ ಹೇಳ್ತೀರಾ? ಸರ್ ವ್ಯೂಸ್ಗೋಸ್ಕರ ಎಲ್ಲ ನಾನು ಮಾಡೋದಿಲ್ಲ. ಯಾಕಂತಂದ್ರೆ ನನಗೆ ಯೂಟ್ಯೂಬು ಜಸ್ಟ್ ನನ್ನ ಫ್ಯಾಷನ್ ಇಂದ ಮಾಡ್ತಾ ಇರೋದು. ನನಗೆ ಹಿಂಗೆ ಆಗ್ಬೇಕು ಅಂತ ಏನಿಲ್ಲ, ಆತರ ಏನು ಇಲ್ಲ. ಯಾವ ವ್ಯೂಸ್ಗೋಸ್ಕರ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ಅಂದ್ರೆ ಇವಾಗ್ಲೂ ನಿಮ್ಮ ಆರೋಪ ಏನಿದೆಯೋ, ಸೊ 50 ಲಕ್ಷ ಹೇಗ್ ಬಂತು ಇವಾಗ ಹೇಳ್ತಾ ಇದಾರೆ. ಆಕ್ಚುಲಿ ಮುಂಚೆನೆ ಆತರ ಒಂದು ಬಂತು, ಪ್ರಿಸ್ಕ್ರಿಪ್ಷನ್ ಬಂತು, ಅಂದ್ರೆ 50 ಲಕ್ಷ ಅವ್ರು ಕೊಟ್ಟಿದ್ದಾರೆ ಅನ್ನೋ ತರ ಆರೋಪ ಮಾಡಿದ್ದಾರೆ ಅನ್ನೋ ತರ. ಬಟ್ ಇವಾಗ ನೀವೇನ್ ಹೇಳ್ತಾರೆ, ನಾನು ಅದನ್ನ ಆರೋಪ ಮಾಡಿಲ್ಲ, ಬಟ್ ನಾನು 50 ಲಕ್ಷ ಹೇಗ್ ಬಂತು ಅಂತ ಕೇಳ್ತಾ ಇದೀನಿ ಅಂತ. ಸೊ ಈಗ ಆರೋಪ ಮಾಡೋದಕ್ಕೂ ಕ್ವಶನ್ ರೈಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತೆ. ಓಕೆ, ತಗೊಂಡಿದ್ದೇನೆ ಅನ್ನೋದಕ್ಕೂ ಹೆಂಗ್ ಬಂತು ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಯಾವುದೇ ವಿಡಿಯೋನ ಸೂಕ್ಷ್ಮ ಗಮನಿಸಿದ್ರೆ ಎಲ್ಲಿಂದ ಬಂತಪ್ಪ, ಇದೇ ಚಂದನ್ ಗೌಡ್ರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅವರ ಬಟ್ಟೆ ಅಂಗಡಿ ಓಪನಿಂಗ್ ಹೋಗಿದಾಗ ನಾನು ಎಷ್ಟಾಯ್ತು ಅಂತ, ಎಷ್ಟಣ ಆಯ್ತು ಅಂತ ಕೇಳಿದಾಗ 45ರಿಂದ 50 ಲಕ್ಷ ಅಂತಂದ್ರು. ಇದೇ ಚಂದನ್ ಗೌಡ್ರು ಒಂದು MP ಎಲೆಕ್ಷನ್ ಅಲ್ಲಿ ಚೈನ್ ಅಡ ಬಡಗಿದ್ರು. ಇಷ್ಟು ಕಡಿಮೆ ಅವಧಿಯಲ್ಲಿ 40-50 ಲಕ್ಷ ದುಡ್ಡಿಲ್ಲ ಅಂತಂದ್ರು. ಹೆಂಗೆ ಅಂತ ನಾನೊಂದು ಪ್ರಶ್ನೆ ಮಾಡಿದೆ, ಎಲ್ಲಿಂದ ಬಂತು ಅಂತ. ನಾನೊಂದು ವಿಸಲ್ ಬ್ಲೋವರ್ ಆಗಿ ಜನ ಕೇಳ್ತಾ ಇರೋದನ್ನ ನಾನು ಒಟ್ಟಿಗೆ ಸೇರಿಸಿ, ಜನ ಎಲ್ಲರೂ 1000 ಜನ ಕೇಳ್ತಾ ಇದಾರಲ್ಲ, ಹೆಂಗ್ ಬಂತಪ್ಪ ಚಂದನ್ ಗೌಡ್ರೆ ಅಂತೆಲ್ಲ ಸುಮಾರು ಜನ ಕೇಳಿದ್ದಾರೆ. ಚಂದನ್ ಗೌಡ್ರು ದುಡ್ಡು ತಗೊಂಡಿದ್ದಾರೆ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಅದನ್ನೆಲ್ಲ ಒಟ್ಟುಗೂಡಿಸಿ ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಜನಕ್ಕೆ ಅಂದ್ಬಿಟ್ಟು ನಾನೊಂದು ಪ್ರಶ್ನೆ ಕೇಳಿರ್ತೀನಿ. ಆ ಪ್ರಶ್ನೆನ ಅವರು ಅದನ್ನ ಪರ್ಸನಲ್ ಆಗಿ ತಗೊಂಡು ಆ ತರ ಮಾಡ್ಕೊಂಡಿದ್ದಾರೆ. ಅಲ್ಲ, ಇವಾಗ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್, ನೀವು ಪ್ರಶ್ನೆ ಕೇಳೋ ಹಕ್ಕಿದೆ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲೋ ಒಂದ್ ಕಡೆ ನಾನೇನೋ ಒಂದು ಕಾರ್ ಪರ್ಚೇಸ್ ಮಾಡಿದೆ, ನಾನೇನೋ ಒಂದು ಮನೆ ಪರ್ಚೇಸ್ ಮಾಡಿದೆ, ನಾನೇನೋ ಒಂದು ಬಟ್ಟೆ ಶಾಪ್ ಓಪನ್ ಮಾಡಿದೆ ಅಂದ ತಕ್ಷಣನೇ ಸುಮ್ನೆ ನಿನ್ಗೆ ಎಲ್ಲಿಂದ ಬಂದು ದುಡ್ಡು ಅಂತ ಅದನ್ನ ಬೇರೆ ಯಾವುದೋ ಒಂದು ವಿಷಯಕ್ಕೆ ಲಿಂಕ್ ಮಾಡಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ? ಸರ್, ಈ ವಿಚಾರದಲ್ಲಿ ಈಗ ನಮ್ಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಆಗಿದೆ, ಅವರ ಪರ್ಸನಲ್ ಆಗಿ ಯಾವ್ದು ಮಾತಾಡಬಾರ್ದು ಅಂತ. ಸೊ ಪರ್ಸನಲ್ ಆಗಿ ಏನು ಈಗ ಅವರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ, ಅಡ್ವೊಕೇಟ್ ಹೇಳಿದ್ದಾರೆ, ಕೇಳ್ಕೊಳ್ಳಿ. ಇದ್ರ ಬಗ್ಗೆ ಪರ್ಸನಲ್ ಆಗಿ ಏನು ಹೋಗ್ಬಾರ್ದು ಅಂತ ನಮಗೂ ವಾರ್ನಿಂಗ್ ಮಾಡಿದ್ದಾರೆ, ಅವ್ರಿಗೂ ವಾರ್ನಿಂಗ್ ಮಾಡಿದ್ದಾರೆ. ಪರ್ಸನಲ್ ಆಗಿ ಹೋಗಲ್ಲ ಸರ್. ಅಲ್ಲ, ಅಂದ್ರೆ ಕೆಲವರು ಪ್ರಶ್ನೆ ಇಷ್ಟ. ಈಗ ನಿಮ್ ಬಗ್ಗೆ ಅಂತಲ್ಲ, ನಿಮ್ ತರ ವ್ಯಕ್ತಿಗಳು ಇವಾಗ ಕೇಳಿ, ಇವಾಗ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ನ ನಾವು ಬಂದ್ಬಿಟ್ಟು ವಿಚಾರಣೆ ಎದುರಿಸಿದೀವಿ. ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಯಾಕಂದ್ರೆ ನಾನ್ ಮಾತಾಡಬಾರ್ದು, ಅದಕ್ಕೆ ನೆಕ್ಸ್ಟ್ ಸ್ಟ್ರಿಕ್ಟ್ ವಾರ್ನಿಂಗ್ ಆಗಿದೆ. ದಯವಿಟ್ಟು ನಾವು ಪೊಲೀಸ್ನವ್ರು ಹೇಳಿದಕ್ಕೆ ನಾವು ಅದಕ್ಕೆ ಭದ್ರಾಗಿರ್ಬೇಕು. ಅರ್ಥ ಮಾಡಿ. ಅಲ್ಲ, ಯಾಕೆ ಅಂತ ನಾನು ಪ್ರಶ್ನೆ ರೈಸ್ ಮಾಡ್ತೀನಿ ಅಂದ್ರೆ, ಸೊ ಇವತ್ತು ನೀವು ಈಗ ಹಿಂದೇಟ್ ಆಗ್ತಾ ಇದೀರೋ, ಅಥವಾ ನೀವು ಬೇರೆ ನಿಮ್ ಪ್ರಿಸ್ಕ್ರಿಪ್ಷನ್ ಬೇರೆ ಇತ್ತು, ಅವ್ರು ಬೇರೆ ತರ ತಿರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು, ಅದು ಬೇರೆ. ಬಟ್ ಇದೇ ತರ ಇನ್ನು ಮುಂದೆ ಬೇರೆ ವ್ಯಕ್ತಿಗಳು ಬಂದು, ನೀವು ಸರ್ ಹೇಳಿದ್ರು ವಿಜುವಲ್ ಬ್ಲರ್ ಆಗಿ ಒಂದು ಪ್ರಶ್ನೆ ಮಾಡಿದ್ದಾರೆ ಅಂತ, ಸುಮ್ನೆ ಬೇರೆಯವ್ರ ಮೇಲೆ ಆರೋಪ ಮಾಡಿ ಮತ್ತೆ ಯೂಟರ್ನ್ ನೋಡ್ಕೊಂಡು ಜನರ ಮಧ್ಯೆ ಎಷ್ಟೋ ಒಂದು ಕನ್ಫ್ಯೂಷನ್ ಸೃಷ್ಟಿ ಮಾಡೋದು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಹೇಳಿ. ಸುಮಂತ್ ಅವ್ರು ಏನು ಯೂಟರ್ನ್ ತಗೊಂಡಿಲ್ಲ. ಸ್ಟಿಲ್ ಈ ಸ್ಟ್ಯಾಂಡ್ ಫಾರ್ ಈ ಸ್ಟೇಟ್ಮೆಂಟ್. ಓಕೆ, ಅವತ್ತೇನು ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ, ಬೇಕಾದ್ರೆ ಇನ್ನೊಮ್ಮೆ ನೀವು ನೋಡಿ, ನೀವು ಅವ್ರು ಅದರ ಹೇಳೇ ಇಲ್ಲ. ಸ್ಟಿಲ್ ಈ ಸ್ಟ್ಯಾಂಡ್ ಫಾರ್ ದಿ ಸ್ಟೇಟ್ಮೆಂಟ್. ಬಟ್ ಇವಾಗ ಅವರು ಒಪ್ಕೊಂಡಿದ್ದಾರೆ ಅಂದ್ರೆ, ಈಗ ಅವ್ರು ಏನು ಸ್ಟೇಟ್ಮೆಂಟ್ ಕ್ವಶನ್ ಕೇಳಿದ್ರು, ಸೊ ಅದಕ್ಕೆ ಅವರು ಏನೋ ಕೆಲವೊಂದು ಎವಿಡೆನ್ಸ್ ಕೊಟ್ಟರು, ನನಗೆ ಹೆಂಗ್ ಬಂತು ದುಡ್ಡು ಅನ್ನೋದು. ಸೊ ಅದು ಅಗ್ರಿ ಆಗಿದ್ದಾರೆ ಅವರು. ಯಾರು? ಸುಮಂತ್ ಅವರು. ಏನಂತ ಅಗ್ರಿ ಆಗ್ಬೇಕು? ಈಗ ಅವ್ರು ಕ್ವಶನ್ ಕೇಳಿದ್ದೇನು, ಈ ದುಡ್ಡು ಎಲ್ಲಿಂದ ಬಂತು, ಬಟ್ಟೆ ಅಂಗಡಿಗೆ ಹೆಂಗ್ ಬಂತು ಅಂತ ಕೇಳಿದ್ರು. ಸೊ ಅವ್ರೇನೋ ಕೆಲವೊಂದು ಎವಿಡೆನ್ಸ್ ನ ಯೂಟ್ಯೂಬ್ ಅಲ್ಲಿ ಬಿಟ್ರು. ಸೊ ಆ ಎವಿಡೆನ್ಸ್ ಏನ್ ಬಿಟ್ಟಿದ್ರು, ಸೊ ಅದಕ್ಕೆ ಅವ್ರು ಅಗ್ರಿ ಆಗಿದ್ದಾರೆ. ಕಾನೂನಿನ ಪ್ರಕಾರ ಆತರ ನಡೆಯೋದಿಲ್ಲ, ಆತರ ವಿಚಾರಣೆ ನಡೆದಿಲ್ಲ. ಅದನ್ನ ಅವರು ಸ್ಟೇಷನ್ಗೆ ಅವ್ರು ಕೊಟ್ಟಿದ್ದಾರೆ, ಐಒಗೆ. ಓಕೆ, ಇವ್ರಿಗೇನ್ ಕ್ವಶನ್ ಕೊಟ್ಟಿದಾರೋ, ಇವ್ರಿಗೇನ್ ಕ್ವಶನ್ ಕೇಳಿದಾರೆ, ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಐವನು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ನಾನು ಐ ಬಿಲೀವ್ ದಟ್. ಈಗ ಫೈನಲ್ ಆಗಿ ಏನಾಯ್ತು ಸರ್ ಟೋಟಲ್ ಕೇಸ್? ಇವಾಗ ಏನ್ ಹೇಳಿದ್ದಾರೆ, ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದನ್ನ ಅವ್ರು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಇದ್ ಮಾಡ್ಕೋಬಹುದು, ನೆಕ್ಸ್ಟ್ ಫೈಟ್ ಮಾಡಬಹುದು, ಪರ್ಸನಲ್ ಅಲಿಗೇಷನ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇವಾಗ ಪರ್ಸನಲ್ ಆಗಿ ಅಲಿಗೇಷನ್ ಮಾಡೋದಿಲ್ಲ. ಇನ್ನ ಏನು ಇಲ್ಲಿವರೆಗೂ ಆಯ್ತು ಅದಕ್ಕೆ ಇವ್ರಿಗೆ ಕ್ವಶನ್ಸ್ ಆನ್ಸರ್ ಸಿಕ್ಕಿದೆ. ಖಂಡಿತ. ಇವ್ರ ಕ್ವಶನ್ ರೈಸ್ ಮಾಡಿರೋದು. ಇವ್ರ ಕ್ವಶನ್ ಇನ್ನ ಯಾರು ಆನ್ಸರೇ ಮಾಡಿಲ್ಲ. ಅಲ್ಲ, ಅವ್ರು ಹೇಳ್ತಾರಲ್ಲ, ನಾನು ಅದಕ್ಕೆ ಏನ್ ಬೇಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೀನಿ ಅಂತ. ಅವ್ರು ಇನ್ನ ಕೋರ್ಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಕೋರ್ಟ್ ಅಲ್ಲಿ.
ಓಕೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಷಯದ ಬಗ್ಗೆ? ಕನ್ಕ್ಲೂಷನ್ ಟೋಟಲ್ ನಿಮ್ ಕಡೆಯಿಂದ. ಸರ್ ಅದೇ ಇದು ನಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದಕ್ಕೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ನಾನು ಎಲ್ಲೂ ಚಂದನ್ಗೌಡ್ರ 50 ಲಕ್ಷ ತಗೊಂಡವ್ರೆ ಅಂತ ನಾನು ಹೇಳೇ ಇಲ್ಲ. 50 ಲಕ್ಷ ಅಮೌಂಟ್ ಹೆಂಗ್ ಬಂತು ಅಂದ್ಬಿಟ್ಟು ಸಮಾಜದ ಪರವಾಗಿ ನನ್ನಲ್ಲಿದ್ದಂಥ ಕ್ವಶನ್ ನಾನು ರೈಸ್ ಮಾಡಿದ್ದೀನಿ. ಅದನ್ನ ಅದು ಬೇರೆ ತರ ರೀತಿ ಅವರು ತಿಳ್ಕೊಂಡ್ರೇನೋ ಗೊತ್ತಿಲ್ಲ. ಸರ್ ಇಷ್ಟೇ, ಇದೇನು ಇದು ಇಲ್ಲಿಗೆ ಮುಗ್ದಿದೆ. ಅವ್ರೇನಾದ್ರು ಮುಂದಿನ ಕ್ರಮ ಏನ್ ತಗೊಳ್ತಾರೆ ಅದ್ರ ಮೇಲೆ ನೋಡ್ಕೊಂಡು ನಾವು ಡಿಸೈಡ್ ಮಾಡಿ. ಮತ್ತೆ ನಿನ್ನೆ ಒಂದು ಆಡಿಯೋ ರಿಲೀಸ್ ಆಯ್ತು. ಸೊ ಆಡಿಯೋದಲ್ಲಿ ಹೌದು, ಆ ಆಡಿಯೋದಲ್ಲಿ ಅವರೇ ಫೋರ್ಸ್ ಮಾಡಿ ಕೇಳ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಂತೆ 2 ಲಕ್ಷ ಕೊಟ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅವ್ರನ್ನ ಅನ್ನೋ ತರ ವಿಷಯ ಬಂತು. ಸರ್ ನಂಗೆ ಹುಚ್ಚ ಸರ್ 2 ಲಕ್ಷ ಕೊಟ್ಟು ಹಂಗೆ ಹೇಳಕ್ಕೆ ನನ್ಗೆ ಏನಾದ್ರು ಹುಚ್ಚ ಸರ್? ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಲ್ಲ, ಎಲ್ಲಿ ಹೇಳಿದ್ದೀನಿ, ಎಲ್ಲಿ ನನ್ಗೆ ಶಾಕ್ ಆಯ್ತು. ಹೌದು, ನಾನು ಎಲ್ಲಿ ಹೇಳಿದ್ದೀನಿ ಅಂತ ಅಲ್ಲೇ ಕೇಳಿದ್ದೀನಲ್ಲ. ನಾನು ಏನೋ ಒಬ್ಬ ಲಿಸನರು ಒಬ್ಬ ಪರ್ಸನ್ ಆಯ್ತಾನೆ ಅಂತ ನಾನು ನಂಬ್ತೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇರ್ತಾರೆ ಅದನ್ನ ನಾನು ಕ್ಲೀನಾಗಿ ಕೇಳಿಸ್ಕೊಂಡು ನಾನು ಉತ್ತರ ಕೊಡ್ತಾ ಇದ್ದೆ. ಅದನ್ನ ಭಯ ಪಟ್ಬಿಟ್ಟಾರೆ, ಅವ್ರು ಫೋರ್ಸ್ ಮಾಡಿ ಅವರೇ ಕೇಳ್ತಾ ಇದಾರಲ್ಲ ಸರ್. ಅಲ್ಲ, ಬಟ್ ನೀವು ಇಲ್ಲೊಂದ್ ಕಡೆ ಮತ್ತೆ ಕೋಪದಲ್ಲಿ ಏನೋ ಒಂದು ಲಾಸ್ಟ್ ಒಂದು ಮಾತು ಹೇಳಿದ್ರಿ, ಏನಂದ್ರೆ ಅವ್ರು ಮಾಡೋ ಸರಿನಾ, ಅವ್ರು ಬುರುಡೆ ಗ್ಯಾಂಗು ಅಷ್ಟು ಬುರುಡೆ ಸಿಕ್ತು ಇಷ್ಟು ಬುರುಡೆ ಸಿಕ್ತು ಅಂತ ಸುಮ್ನೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇದಾರೆ, ಅವ್ರು ಮಾಡೋ ಸರಿನಾ ಅಂತ ಒಂದು ಕ್ವಶನ್ ಮಾಡಿದ್ರೆ. ಇವರು ಆರೋಪ ಅಂತಾರಲ್ಲ, ಅದಕ್ಕೋಸ್ಕರ ಇಷ್ಟು ಬುರುಡೆ ಸಿಕ್ತು ಅಷ್ಟು ಬುರುಡೆ ಸಿಕ್ತು ಅಂತ ವಿಡಿಯೋ ಮಾಡಿದ್ರಲ್ಲ. ನನ್ನ ಧರ್ಮಕ್ಷೇತ್ರ, ನನ್ನ ಧಾರ್ಮಿಕ ಕ್ಷೇತ್ರಕ್ಕೆ ನನಗೂ ಧಕ್ಕೆ ಆದಂಗೆ, ನನ್ನ ಧಾರ್ಮಿಕ ಕ್ಷೇತ್ರ ನಮ್ಮ ನಂಬಿಕೆಗೆ ಒಂದು ಧಕ್ಕೆ ಆದಂಗೆ. ಇವಾಗ ಧರ್ಮಸ್ಥಳದಲ್ಲಿ ಅಷ್ಟು ಬುರುಡೆ ಸಿಕ್ಕಿಲ್ಲ ಅಂದ್ರೂ ಸಿಕ್ತು ಅಂತ ಹೇಳಿದ್ರೆ ಅದು ಯಾರಿಗೆ ಎಫೆಕ್ಟು? ನಮ್ಮ ಧರ್ಮಸ್ಥಳಕ್ಕೆ ಎಫೆಕ್ಟ್ ಅಲ್ವಾ? ಈ ತರ ನಡೀತೈತಂತೆ ಅಂತ ಸುಳ್ಳು ಮಾಹಿತಿ ಕೊಟ್ರೆ ಅಲ್ಲಲ್ಲ, ಧರ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿ ಕಳಂಕ ಬರೋದಿಲ್ಲ. ಯಾಕೆ ಬರಲ್ಲ ಸರ್? ಯಾಕಂದ್ರೆ ಪ್ರತಿಯೊಬ್ರು ಧಾರ್ಮಿಕವಾಗಿ ಧರ್ಮ ಕ್ಷೇತ್ರವನ್ನ ಎಲ್ಲರೂ ಪ್ರೀತಿಸ್ತಾರೆ. ಯಾಕಂದ್ರೆ ನಮ್ಮ ಧರ್ಮನ ನಮ್ಗೆ ಹೆಚ್ಚೆ ಯಾವತ್ತೂ ಕಡಿಮೆ ಅಲ್ಲ. ಬಟ್ ಅಲ್ಲಿ ಏನ್ ಸಿಕ್ತೋ ಅದು ಸಿಕ್ತೋ ಸಿಗ್ಲಿಲ್ವಾ ಸೆಕೆಂಡ್ರಿ, ಇನ್ನು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ಇವ್ರಿಗೆ ಆ ಬಲ್ಲ ಮೂಲಗಳು ಯಾರು? ಆ ಬಲ್ಲ ಮೂಲಗಳು ಆ ಮೂಲಗಳಿಂದ ಈ ಮೂಲಗಳಿಂದ ಬರ್ತಾರಲ್ಲ, ಇವ್ರು ಜರ್ನಲಿಸ್ಟ್ ಅಂತ ಹೇಳ್ಕೊತಾರಲ್ಲ ಸರ್. ಒಬ್ಬ ಜರ್ನಲಿಸ್ಟ್ಗೆ ಏನು ಒಬ್ಬ ವಕೀಲರು ಪ್ರಶ್ನೆ ಮಾಡ್ತಾ ಇರೋದು ಸುಳ್ಳ ಸತ್ಯನ ಅಂತಾನು ಅವರು ಥಿಂಕ್ ಮಾಡ್ಬೇಕಿತ್ತು. ಈಗ ನೀವ್ ಏನೇ ಅಂದ್ರೂ ಅದು ನನ್ನ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತಂದಂಗೆ. ಅಷ್ಟು ಮೂಳೆ ಸಿಕ್ಕಿದೆ ಇಷ್ಟು ಮೂಳೆ ಸಿಕ್ಕಿದೆ ಅಂತಂದ್ರೆ ಅದು ಇಂಪ್ಯಾಕ್ಟ್ ಮಾಡೋದು ಧರ್ಮಸ್ಥಳ ಕ್ಷೇತ್ರಕ್ಕೆ. ಅಲ್ಲ, ಈಗ ಸಿಕ್ಕಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಅದು SIT ಅವರು ರಿಲೀಸ್ ಮಾಡ್ಬೇಕು ಸರ್, ನನಗೂ ಗೊತ್ತಿಲ್ಲ. SIT ಅವ್ರು ನಿಮ್ಗೆ ಹೇಳಿದಾರಪ್ಪ ಅಂತ ನಾವು ಕೇಳ್ತಾ ಇದೀವಿ. ನನಗೆ ಸಿಕ್ಕಿದ್ಯೋ ಸಿಕ್ಕಿಲ್ವೋ ಅದು ಇನ್ವೆಸ್ಟಿಗೇಷನ್ ನಡೀತೈತೆ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಮೊದಲೇ ಹೇಳ್ಬೇಡಿ ಅಂತ ನಿಮ್ಮ ಪ್ರಶ್ನೆ. ಮೊದಲೇ ಹೇಳ್ಬೇಡಿ, ಅದು ನಿಮ್ಗೂ ಕನ್ಫರ್ಮ್ ಇಲ್ಲ. ನಿಮ್ಗೆ ಯಾರು ಹೇಳಿದ್ದು ಅಂತ ನಾವು ಕೇಳ್ತಾ ಇರೋದು. ಅದು ಒಂದು ಅಪಪ್ರಚಾರ ಮಾಡಬೇಡಿ ಅಂತ. ಬಟ್ ಅದೇ ನೀವು ಅಲ್ಲಿ ವಿಡಿಯೋದಲ್ಲಿ ಆಡಿಯೋದಲ್ಲಿ ಏನಿತ್ತು ಅಂದ್ರೆ ಆತರ ಮಾಡ್ಬಹುದಾ, ಅದಕ್ಕೆ ನಾನು ಈ ತರ ಮಾಡಿದೆ ಅನ್ನೋ ತರ ಇತ್ತು ಅದು. ಸರ್ ಆ ತರ ಮಾಡ್ಬೋದು. ಅವ್ರು ಹೇಳ್ತಾ ಇದ್ರಲ್ಲ, ನೀನ್ ಮಾಡಿದ್ ಸರಿ ಇಲ್ಲ, ನೀನ್ ಹೇಳೋದ್ ಸರಿ ಇಲ್ಲ, ನೀನ್ ಸತ್ಯ ಹೇಳೋದ್ ಸರಿ ಇಲ್ಲ ಅಂತ. ಅವ್ರು ಆ ತರ ಸುಳ್ಳು ಹೇಳೋದ್ ಸರಿ, ನಾನ್ ಸತ್ಯ ಹೇಳೋದ್ ಸರಿ ಇಲ್ವಾ ಅಂತ ಆ ಅರ್ಥದಲ್ಲಿ ಹೇಳಿರೋದು. ಫೈನಲ್ ಆಗಿ ಏನ್ ಹೇಳ್ತೀರಾ? ಫೈನಲ್ ಆಗಿ ಇಷ್ಟ ಸರ್, ಇನ್ನೇನಿಲ್ಲ. ಮುಂದುವರ್ಸಕ್ ಹೋಗೋದಿಲ್ಲ ಇದನ್ನ ಸರ್. ನಾನೇನು ಮುಂದುವರಿಸ್ತೀನಿ ಅಲ್ಲ ಸರ್. ಓಕೆ ಸರ್. ಅವರು ಒಬ್ಬ ವಿಸಲ್ ಬ್ಲೋವರ್ ಆಗಿ ನನ್ನ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಏನಾದ್ರು ಬಂತು ಅಂದ್ರೆ ನಾನು ತಿರ್ಗಾ ಮಾತಾಡ್ತೀನಿ. ಪರ್ಸನಲ್ ಅಲಿಗೇಷನ್ ಮಾಡಲ್ಲ ಅಂತ ಹೇಳಿರೋದು. ಈಗ ಮೊನ್ನೆನೂ ಏನು ಪರ್ಸನಲ್ ಅಲಿಗೇಷನ್ ಮಾಡಿಲ್ಲ, ಯಾವ ಒಬ್ಬ ವ್ಯಕ್ತಿಗೆ ಪರ್ಸನಲ್ ವಿಚಾರಣೆ ಆಚೆ ಹೇಳಿಲ್ಲ. ಅಲ್ಲ, ಪರ್ಸನಲ್ ಅಲಿಗೇಷನ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಆರೋಪ ಮಾಡಿದ್ರು ಈ ವಿಷಯ. ಸುಮಂತ್ ಅವ್ರದ್ದು ವ್ಯೂ ಏನಿದೆ ಅಂದ್ರೆ ಸುಮ್ನೆ ಇಡಿ ಬಂತ ಅಂತ ಕೇಳಿದ್ರು ನಾನು ಕೇಳ್ದೆ ಈ ಪ್ರಶ್ನೆನ, ಹೆಂಗಿದು ಈ ಪ್ರಶ್ನೆ ಮಾಡಿದ್ರೆ ಏನೋ ದಾಖಲೆ ಇದೆ, ಸುಮ್ನೆ ಇಡಿ ಬರೋದಿಲ್ವಲ್ಲ ಅಂತ ಕೇಳಿದ್ರು ಅವ್ರು. ನೋಡೋಣ ಸರ್, ಮುಂದಿನ ದಿನದಲ್ಲಿ SIT ಏನ್ ಬರುತ್ತೆ, ಈಗ ಇಡಿ ಏನ್ ತನಿಖೆ ಮಾಡ್ತಾರೆ ಎಲ್ಲ ನೋಡೋಣ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಒಂದು ಕನ್ಕ್ಲೂಷನ್ ಕೊಟ್ರಿ. ಈಗ ಸುಮಂತ್ ಅವ್ರ ಕಡೆಯಿಂದ ನಮ್ಗೊಂದು ಕ್ಲಾರಿಟಿ ಸಿಕ್ತು.